ದೇವ್ರೆ, ನನ್ನ ಮಗಳು ಎಲ್ಲಿ ಹೋಗಿದ್ದಾಳೋ ಏನೋ, ಎಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾಳೋ ನೋಡಿಮ್ಮ. ನನ್ನ ಮಗಳನ್ನ ನನ್ನ ಹೆತ್ತ ತಾಯಿಗಿಂತ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೀನಿ. ಆದ್ರೂ ಈ ಜನ ನನ್ನನ್ನು ಮಲ್ತಾಯಿ ಅನ್ನೋದನ್ನೇ ಬಿಡಲ್ಲ. ಈ ಮಲ್ತಾಯಿ ಪ್ರೀತಿ ಎಲ್ಲ ಹೊಳೆನಲ್ಲಿ ಹುಣಸೆನ್ ಕ್ಯೂಸ್ದಾಗ ಆಗ್ಬಿಟ್ಟಿದೆ. ಈ ಜನಗಳಿಗೆ ಯಾವಾಗ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗಲ್ಲ. ನೀವು ನೊಂದ್ಕೋಬೇಡಿಮ್ಮ. ಹೊಡೆಯೋ ಕೈ ಬೇಕಾದ್ರೆ ಹಿಡಿಬಹುದು, ಆದ್ರೆ ಆಡ್ಕೊಳ್ಳೋ ಬಾಯನ್ನ ಮುಚ್ಚಕ್ಕಾಗುತ್ತಾ? ನಮ್ ಲೀಲಾಗೇನೂ ಆಗಿರೋದಿಲ್ಲ, ಅವಳು ಬರ್ತಾಳೆ. ನಿಮ್ದೆಂತ ಒಳ್ಳೆ ಮನ್ಸಮ್ಮ. ಯಾರು ಏನೇ ಹೇಳಿದ್ರು ನಮ್ ಲೀಲಾ ಅಂದ್ರಲ್ಲ, ನನ್ಗದೇ ಸಮಾಧಾನ. ನಿಮ್ಮಂತ ಅತ್ತೆನ ಪಡೆಯೋಕೆ ನಮ್ ಲೀಲಾ ತುಂಬಾ ಪುಣ್ಯ ಮಾಡಿದಾಳೆ. ತುಂಬ ಡ್ರಾಮಾ ಮಾಡ್ತಿದ್ದಾರೆ. ತಮ್ಮ ಮಗಳ ತಪ್ಪನ ಮುಚ್ಚಾಕಕ್ಕೆ ಅಜ್ಜಿನ ಪುಸ್ಲಾಯಿಸ್ತಿದ್ದಾರೆ. ಅದೆಲ್ಲ ಆಗದೆ ಇರೋ ಕೆಲಸ. ಅವಳು ವಾಪಸ್ ಬಂದರೆ ತಾನೆ ತಪ್ಪನ್ನು ಮುಚ್ಚಾಕೋದು, ಮದುವೆ ಆಗೋದು. ಎಲ್ಲಿಗೆ ಹೋಗ್ತಿದ್ಯಪ್ಪ? ಇಷ್ಟೊತ್ತಾದರೂ ಲೀಲಾ ಕಾಣಲಿಲ್ಲ ಅಂದರೆ ನಾವು ಸುಮ್ಮನೆ ಇರೋದು ಸರಿ ಹೋಗಲ್ಲ. ನಾನು ಹೋಗಿ ಹುಡ್ಕೊಂಬರ್ತೀನಿ. ನೀವು ಧೈರ್ಯವಾಗಿರಿ. ಅವಳೆಲ್ಲೇ ಇದ್ದರೂ ನಾನು ಕರ್ಕೊಂಬರ್ತೀನಿ. ನೋಡಿ, ನನ್ನ ಮಗಳು ತುಂಟುತನ ಮಾಡ್ತಾಳೆ, ಎಡವಟ್ಟು ಮಾಡ್ತಾಳೆ ನಿಜ. ಆದರೆ ಅವಳು ಮೋಸ ಮಾಡುವಂಥ ಹುಡುಗಿ ಅಲ್ಲ. ಯಾರಿಗಾದ್ರೂ ನೋವು ಆಗ್ತಾ ಇದೆ ಅಂದರೆ ಅವಳ ಮನಸ್ಸು ಇಲ್ಲಿ ಕೊರಗ್ತಾ ಇರುತ್ತೆ. ಈ ವಿಷಯದಲ್ಲಿ ಅವಳ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಅಂಥದ್ರಲ್ಲಿ ಅವಳು ಎಲ್ಲರಿಗೂ ನೋವು ಮಾಡೋ ಹಾಗೆ ನಡ್ಕೋತಾಳೆ ಅಂತ ನನಗೆ ಅನ್ಸಲ್ಲ. ಒಂದು ವೇಳೆ ಅವಳೇನಾದರೂ ಹಾಗೆ ಮಾಡಿದ್ರೆ, ಆತರಪಟ್ಟು ಅದ್ರ ಪರಿಣಾಮ ಗೊತ್ತಿಲ್ಲದೆ ಯಾರ್ದೋ ಮಾತು ಕೇಳಿ ಹೀಗೆ ಮಾಡಿದ್ರೆ ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಿ. ನನಗೆ ಗೊತ್ತಿದೆ, ನೀವೇನು ಯೋಚನೆ ಮಾಡಬೇಡಿ. ಲೀಲಂಗೆ ಯಾವ ತೊಂದರೆನೂ ಹೋಗಲ್ಲ. ಏಜೆ, ಒಂದು ನಿಮಿಷ. ಇಷ್ಟ ಇಲ್ಲದೆ ಓಡ್ ಹೋಗಿದ್ದಾಳೆ ಅಂದಮೇಲೆ ಹುಡುಕೋ ಅವಶ್ಯಕತೆ ಇದೆಯಾ? ಹಾಗೊಂದ್ ವೇಳೆ ಮತ್ತೆ ಹುಡುಕಿ ಕರ್ಕೊಂಡು ಬಂದ್ರು ಅವಳು ಮತ್ತೆ ಮದ್ವೆ ದಿನ ಓಡ್ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟೆಲ್ಲ ಮಾಡಿದಾಳೆ ಅಂದ್ರೆ ಅವಳು ಈ ಮನೆಗೆ ತಕ್ಕನಾದ ಹುಡುಗಿ ಅಂತ ನಮಗನ್ನಿಸ್ತಿಲ್ಲ. ಹೌದು ಏಜೆ, ಈಗಾಗಿರೋದೆಲ್ಲ ಇಷ್ಟಕ್ಕೆ ಬಿಟ್ಟು ಮುಂದೆ ಏನಾಗಬೇಕೋ ಅದ್ರ ಕಡೆ ಗಮನ ಕೊಡೋಣ. ಒಡೆದಿರೋ ಕನ್ನಡಿನ ಜೋಡ್ಸಕ್ ನೋಡಿದ್ರು ಅದ್ಯಾವತ್ತೂ ಮೊದಲನಾಗಿರಕ್ ಸಾಧ್ಯನೇ ಇಲ್ಲ. ಹೌದು ಅಜಯ್, ನಿಮ್ಗೆ ತಕ್ಕಂತ ಹುಡುಗಿನ ನೋಡಿ ಮಿಕ್ಕಿದ ಪ್ರಯತ್ನ ನಾವು ಮಾಡ್ತೀವಿ. ಅದು ಬಿಟ್ಟು ಅವಳನ್ನ ಹುಡುಗಿಗೆ ಕರ್ಕೊಂಬರೋ ಪ್ರಯತ್ನ ನಮಗೆಲ್ಲ ವ್ಯರ್ಥ ಅನ್ಸುತ್ತೆ. ಈ ಏಜೆ ಮಾಡೋ ಪ್ರಯತ್ನ ಯಾವುದು ವ್ಯರ್ಥ ಆಗಲ್ಲ. ಇಲ್ಲಿ ಲೀಲಾ ಕಾಣ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಮಗಳು ಕಾಣ್ತಾ ಇಲ್ಲ ಅನ್ನೋದು. ಅದು ಗೊತ್ತಿದ್ದು ಮನೇಲಿ ಸುಮ್ಮನೆ ಕೂರಕ್ಕಾಗಲ್ಲ. ಅವಳು ಯಾಕೆ ಹೋಗಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ಅವಳು ಇಲ್ಲಿಗೆ ಬರಲಿ, ಮುಂದಿನ ನಿರ್ಧಾರನ ಆಮೇಲೆ ಮಾಡೋಣ. ಅದೇ ಏಜೆ, ಅವಳನ್ನ ಎಲ್ಲಿ ಅಂತ ಹುಡುಕ್ತೀರಾ? ಅವಳು ಎಲ್ಲಿಗೆ ಅಂತ ಹೋಗಿ ಸಾಧ್ಯ? ಎಷ್ಟು ದೂರ ಅಂತ ಹೋಗ್ತಾಳೆ? ಎಲ್ಲೋ ಒಂದು ಕಡೆ ನಿಲ್ಲೇಬೇಕು, ನನ್ನ ಕೈಗೆ ಸಿಗಲೇಬೇಕು.
ಹಣ ಯಾವುದೋ ಒಂದು ಅಕ್ಕಿಯಲ್ಲಿ ಹಾಕೊಂಡು ಬಂದಿದ್ದಾನೆ. ಬನ್ನಿ ಮತ್ತೆ ಜಮಾಯಿಸ್ಬೋಣ. ಹಲೋ, ಏನಾರ ಕ್ಲೂ ಸಿಗ್ತಾ? ಹಲೋ ಹೇಜೆ ಸರ್, ನೀವು ಕೊಟ್ಟಿರೋ ನಂಬರ್ದು ಲೊಕೇಶನ್ ಟ್ರೇಸ್ ಮಾಡಿ ಎಲ್ಲ ಡೀಟೇಲ್ಸು ಕಳಿಸಿದ್ದೀನಿ. ಥ್ಯಾಂಕ್ ಯು. ಈ ಶಾರ್ಟ್ ನೋಟಿಸಲ್ಲಿ ಲೊಕೇಶನ್ ಟ್ರೇಸ್ ಮಾಡಿ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ದಟ್ಸ್ ಓಕೆ ಸರ್. ಛೀ, ಥ್ಯಾಂಕ್ಸ್ ಹೇಳಿ ಅಂತ ಕರ್ಕೊಂಬಂದು ಈ ರೀತಿ ನಡ್ಕೋತಿದ್ದೀರಲ್ಲ. ನಿಮಗೆ ಅಕ್ಕ ತಂಗಿರು ಯಾರೂ ಇಲ್ವಾ? ಕೋಪ ಮಾಡ್ಕೋಬೇಡಿ ಮೇಡಮ್, ಅಕ್ಕ ತಂಗಿರೆಲ್ಲ ಮನೇಲಿ, ಅವ್ರನ್ನೆಲ್ಲ ಯಾಕೆ ಇಲ್ಲಿ ಕರೀತೀರಾ? ನಮ್ಮ ಹುಡುಗರು ಎಣ್ಣೆ ಹೊಡಿತಾ ಇದ್ರಲ್ಲ, ನಂಚ್ಕೊಳಕ್ಕಿರಲಿ ಅಂತ ಅಷ್ಟೇ. ಕೋಪ್ರೇಟ್ ಮಾಡಿ ಮೇಡಮ್ ಸ್ವಲ್ಪ. ಥೂ, ನಿಮಗೆ ನಾಚಿಕೆ ಆಗಲ್ವಾ? ನೋಡಿ, ನಿಮಗೇನು ನನ್ನ ಬಗ್ಗೆ ಗೊತ್ತಿಲ್ಲ. ಹುಡುಗಿ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನನಗೆ ಸತ್ಯನ್ ಥರ ಫೈಟ್ ಮಾಡೋಕ್ಕೂ ಗೊತ್ತು. ನೀನಿನಾದವಾಗಿ ಈ ಎದೆಲಿ ಕರಗಿ ಆಗಾಗ ಬರುವೆ ನಿಟ್ಟುಸಿರು ಆಗಿ ಹಾಡಿಸಲೇಬೇಕು